ಕಪ್ಪತಗುಡ್ಡ ಸಂರಕ್ಷಿತ ಅರಣ್ಯ ಘೋಷಣೆಗೆ ಒತ್ತಾಯ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆದಂತಹ ಪ್ರಸಂಗ ನಡೆದಿದೆ. ಕಪ್ಪತಗುಡ್ಡ ವಿಷಯ ಕುರಿತಂತೆ ಸಭೆಯಲ್ಲಿ ಮಾತನಾಡಿದ ಸಿಎಂ ಕಪ್ಪತಗುಡ್ಡ ಪ್ರದೇಶದಲ್ಲಿ ಚಿನ್ನ ಇರುವ ಬಗ್ಗೆ 2008ರಲ್ಲಿ ಸಂಶೋಧನೆಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ರು. 2008ರಲ್ಲಿ ಅದನ್ನ ಬಳಸಿಕೊಂಡು ಕೆಲವರಿಂದ ಗಣಿಗಾರಿಕೆಗೆ ಪ್ರಯತ್ನ ನಡೀತಾ ಇದೆ. ಆದ್ರೆ 9 ವರ್ಷಗಳ ಬಳಿಕ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇರೋದು ಎಷ್ಟು ಸರಿ ಅಂತ ಸಭೆಯಲ್ಲಿ ಗರಂ ಆದಂತಹ ಪ್ರಸಂಗ ಕೂಡ ನಡೆದಿದೆ ಅಂತೇಳಿ ತಿಳಿದು ಬಂದಿದೆ. ಇನ್ನು ಸಭೆಯ ಬಳಿಕ ಮಾತನಾಡಿದಂತ ಅರಣ್ಯ ಸಚಿವ ರಮಾನಾಥ ರೈ ಕಪ್ಪತಗುಡ್ಡ ಸಂರಕ್ಷಿತ ಅರಣ್ಯ ಘೋಷಣೆಗೆ ನಿರ್ಧಾರವನ್ನ ಸಿಎಂ ವಿವೇಚನೆಗೆ ಬಿಟ್ಟಿರೋದಾಗಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸೋಕೆ ಸಭೆಯನ್ನ ಕರೆಯಲಾಗಿತ್ತು. ತಜ್ಞರೊಂದಿಗೆ ಸಾಧಕ ಬಾಧಕಗಳನ್ನ ಸಿಎಂ ಚರ್ಚಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಈಗ ಸಿಎಂ ಏನೋ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಹೋರಾಟ ನಡೆಸೋದು ಎಷ್ಟು ಸರಿ ಅನ್ನುವಂತ ಅಭಿಪ್ರಾಯ ಹೇಳಿದ್ರು ಕೂಡ ಇವ್ರ ಸರ್ಕಾರದ ಸಂದರ್ಭದಲ್ಲೇ ಅಲ್ಲಿ ಗಣಿಗಾರಿಕೆ ನಡೆಸೋದಕ್ಕೆ ಲಾಬಿ ಹೆಚ್ಚಾಗ್ತಾ ಇದೆ ಅಂತ ತಿಳಿದೆ ಈಗ ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಇದೆಲ್ಲ ಹೋರಾಟ ಎಷ್ಟು ಸರಿ ಅನ್ನುವಂಥದ್ದು ಹೇಳುವಂಥದ್ದು ಎಷ್ಟು ಸರಿ ಅಂತೇಳಿ, ಜೊತೆಗೆ ಓವರ್ ಆಲ್ ಮೀಟಿಂಗ್ ನಲ್ಲಿ ಏನಾಗಿದೆ, ಎಲ್ಲೋ ಒಂದ್ ಕಡೆ ಜವಾಬ್ದಾರಿಯನ್ನ ಒಬ್ರ ಮೇಲಿಂದ ಒಬ್ರು ಎತ್ತಾಕುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ ಇಲ್ಲಿ ಸಭೆ ಬಳಿಕ ರಮಾನಾಥ ರೈ ಮಾತನಾಡಿರೋದು ನೋಡ್ರಿ. ಏನಾಗಿದೆ ಸಂಜೀವ್? ಹೌದು ಮಾಲ್ತೇಶ್, ಏನು ಗದಗ ಜಿಲ್ಲೆಯಲ್ಲಿ ಏನು ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ನಡೀತಾ ಹೋರಾಟ ಇಂದು ನಿನ್ನೆದಲ್ಲ. ಏನು ಈ ಹೋರಾಟದ ಬಗ್ಗೆ ಏನು ಸಮಗ್ರವಾಗಿ ಮಾಹಿತಿ ತಿಳಿದುಕೊಂಡಿಲ್ಲ ಅಂತ ಅನ್ನೋ ಭಾವನೆ ಏನು ಸಿಎಂ ಸಿದ್ದರಾಮಯ್ಯ ಸರಿಯಾಗಿ ಮಾಹಿತಿ ಪಡೆದುಕೊಂಡಿಲ್ಲ ಅಂತ ಹೇಳಾಗ್ತಿದೆ. ಯಾಕೆಂತಂದ್ರೆ ಇದು ಇವತ್ತು ಇಂದು ನಿನ್ನೆದ ಹೋರಾಟ ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರೋದು ದಶಕಗಳಿಂದಲೂ ಕೂಡ ಗದಗ ಜಿಲ್ಲೆಯಲ್ಲಿ ಕಪ್ಪತಗುಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಬೇಕು, ಇಲ್ಲಿ ಗಣಿಗಾರಿಕೆ ನಡೀಬಾರದು ಅಂತ ಅನ್ನೋದು ದಶಕಗಳಿಂದ ಕೂಡ ಇಲ್ಲಿನ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿಂದಿನ ಸರ್ಕಾರ ಇದ್ದಾಗ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಏನು ಅಂದಿನ ರಾಜ್ಯ ಸರ್ಕಾರ ಜನಾಭಿಪ್ರಾಯ ಕೂಡ ಸಂಗ್ರಹ ಮಾಡಿತು. ಅಂದಿನ ಏನು ವನ್ಯಜೀವ ಮಂಡಳದ ಏನು ಅನಿಲ್ ಕುಂಬ್ಳೆ, ಅದು ಏನು ಆ ಒಂದು ಮಂಡಳಿಯ ನೇತೃತ್ವ ವಹಿಸಿಕೊಂಡು ಅನಿಲ್ ಕುಂಬ್ಳೆ ಅವರ ನೇತೃತ್ವದಲ್ಲಿ ಕೂಡ ಟಂಬಳ ಗ್ರಾಮದಲ್ಲಿ ಜನಾಭಿಪ್ರಾಯ ಸಂಗ್ರಹ ಆಯಿತು. ಅಲ್ಲಿ ಕೂಡ ಸಾಕಷ್ಟು ಜನರು ಏನ್ ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡಬೇಕು ಅಂತ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಅಂದಿನ ಸರ್ಕಾರ ಸಂಜೀವ್ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲೇ ಎಲ್ಲ ನಡೀತಾ ಇದೆ ಅಲ್ಲ ಪ್ರತಿಭಟನೆ? ಇವತ್ತು ಏನು ಸಿದ್ದರಾಮಯ್ಯ ಅವರು ಏನು ಮೊನ್ನೆ 3 ದಿನ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೀತು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆ ಕರೆದು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಭರವಸೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ 3 ದಿನದ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿತ್ತು. ಆದ್ರೆ ಇವತ್ತು ಏನು ಸರ್ಕಾರ ಈ ರೀತಿ ಏನು ನಿರ್ಧಾರ ಕೈಗೊಳ್ಳೋದು, ಇಂದು ಒಂದ್ ವೇಳೆ ಸರ್ಕಾರ ಈ ಸಂರಕ್ಷಣೆ ಅರಣ್ಯ ಪ್ರದೇಶ ಘೋಷಣೆ ಮಾಡಿದ್ರೆ ಮತ್ತೆ ನಾವು ಹೋರಾಟ ಮಾಡ್ತೇವೆ ಎಚ್ಚರಿಕೊಂಡು ನೀಡಿದರೆ ಈ ಒಂದು ಸರ್ಕಾರ ಈ ಧೋರಣೆ ತೋರಿಸಿಲ್ಲ. ಇನ್ನು ಮತ್ತೆ ಹೋರಾಟ ಒಂದು ಕೈಗೊಳ್ಳುವ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಂಜೀವ್. ಹಾಗೆ ಇವತ್ತು ನಡೆದಂತಹ ಈ ಸಭೆಯ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ನಾವು ನಮ್ಮ ಗದಗ ರಿಪೋರ್ಟರ್ ಸಂಜೀವ್ ಕೂಡ ಅದೇ ಮಾತನಾಡ್ತಾ ಇದ್ವಿ. ಅಂದ್ರೆ ಸಿಎಂ ಈ ಸಂದರ್ಭದಲ್ಲಿ ಪ್ರತಿಭಟನೆ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನುವಂತ ವಿಚಾರ ಗರಂ ಆಗ್ತಾರೆ. ಅಂದ್ರೆ ಲಾಬಿ ನಡೀತಾ ಇರೋದು ಕೂಡ ಇವ್ರ ಸಂದರ್ಭದಲ್ಲೇ ಹೆಚ್ಚು ಅಲ್ಲಿ ಗಣಿಗಾರಿಕೆ ನಡೆಸುವಂತ ನಿಟ್ಟಿನಲ್ಲಿ. ಹಾಗಾಗಿ ಜನ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅದೊಂದು ಕಾಮನ್ ಸೆನ್ಸ್ ಇಲ್ಲಿ ಸಿಎಂ ತಿಳಿದುಕೊಳ್ಬೇಕಾಗಿದ್ದಂತಹ ವಿಚಾರ. ಓವರ್ ಆಲ್ ಸಭೆಯಲ್ಲಿ ಏನೇನ್ ಆಗಿದೆ ಇವತ್ತು ಮಧುಸೂದನ್? ಮಾಲ್ತೇಶ್, ಪ್ರಮುಖವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತ ಇವತ್ತಿನ ಕಪ್ಪತಗುಡ್ಡ ಸಭೆ ಏನಿದೆ, ಇಲ್ಲಿ ಕಪ್ಪತಗುಡ್ಡನ ಸಂರಕ್ಷಿತ ಅರಣ್ಯವನ್ನಾಗಿ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬಜೆಟ್ ಪೂರ್ವಭಾವಿ ಸಭೆ ಇದ್ದಿದ್ರಿಂದ ಕಪ್ಪತಗುಡ್ಡದ ಸಭೆಯನ್ನ ಕೆಲ ಕಾಲ ಮೊಟಕು ಕೂಡ ಗೊಳಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ತಿಳಿದು ಬಂದಿರುವಂತದ್ದು ಮಾಲ್ತೇಶ್. ಪ್ರಮುಖವಾಗಿ ಅರಣ್ಯ ಸಚಿವರಾದಂತಹ ರಮಾನಾಥ ರೈ ಅವರ ಹೇಳಿಕೆಯ ಪ್ರಕಾರ ಸದ್ಯಕ್ಕೆ ಜನಾಭಿಪ್ರಾಯಕ್ಕೆ ಕಪ್ಪತಗುಡ್ಡ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಜನಾಭಿಪ್ರಾಯಕ್ಕೆ ಬಿಡಲಾಗಿದೆ. ಜನಾಭಿಪ್ರಾಯ ಸಂಗ್ರಹಣೆಯ ನಂತರ ಸಿಎಂ ಉಸ್ತುವಾರಿಯಲ್ಲಿ ಮತ್ತೊಂದು ಸಭೆ ನಡೆಯುತ್ತೆ. ಈಗ ಕೇವಲ 7 ರಿಂದ 8 ಸಭೆ ಮಾತ್ರ ನಡೆದಿದೆ. ಇವತ್ತು ನಡೆದಿರುವಂತದ್ದು ಕೇವಲ 9ನೇ ಸಭೆ. 2006ರಿಂದಲೂ ಕೂಡ ಕಪ್ಪತಗುಡ್ಡನ ಸಂರಕ್ಷಿತ ಅರಣ್ಯ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಸಾಕಷ್ಟು ಬೇಡಿಕೆಗಳು ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಭೆಯನ್ನ ಮಾಡಿದೀವಿ. ಆದ್ರೆ ಬಜೆಟ್ ಸಭೆ ಪೂರ್ವಭಾವಿ ಸಭೆ ಇರೋದ್ರಿಂದ ಸಿಎಂ ಆ ಒಂದು ಸಭೆಗೆ ತೆರಳಿದ್ದಾರೆ. ಆದ್ರೆ
ಜನಾಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ ನಂತರವೇ ಕಪ್ಪತ್ತಗುಡ್ಡವನ್ನ ಸಂರಕ್ಷಿತ ಅರಣ್ಯವನ್ನಾಗಿ ಘೋಷಣೆ ಮಾಡೋದು ಬಿಡೋದು ಖುದ್ದು ಸಿಎಂಗೆ ಬಿಟ್ಟಂತ ಸಿಎಂ ವಿವೇಚನೆಗೆ ಬಿಟ್ಟಂತದ್ದು ಅನ್ನೋದು ರಮಾನಾಥ್ ರೈ ಅವರ ಹೇಳಿಕೆ. ಆದ್ರೆ ಪ್ರಮುಖವಾಗಿ ಸಭೆಯಲ್ಲಿ ನಡೆದಂತದ್ದು ಎಲ್ಲೋ ಒಂದು ಕಡೆ ಕಪ್ಪತ್ತಗುಡ್ಡವನ್ನ ರಾಜ್ಯ ಸರ್ಕಾರ ಸಂರಕ್ಷಿತ ಪ್ರದೇಶವನ್ನಾಗಿ ಅರಣ್ಯವನ್ನಾಗಿ ಘೋಷಣೆ ಮಾಡಬೇಕು ಅಂತ ಏನು ಒಂದು ಪ್ರತಿಭಟನೆಗಳು ನಡೀತಾ ಇದೆ. 2006ರಿಂದ ಅಧಿಕಾರಿಗಳು ಜೊತೆಗೆ ಅರಣ್ಯ ಇಲಾಖೆ ಮಾಡಿದ್ದಾದ್ರೂ ಏನು ಅಂತ ಖುದ್ದು ಸಿಎಂ ಗರಂ ಆಗಿದ್ದಾರೆ. ಜೊತೆಗೆ ಪ್ರತಿಭಟನಾಕಾರರ ವಿರುದ್ಧ ಕೂಡ ಸಿಎಂ ಗರಂ ಆಗಿದ್ದಾರೆ ಅನ್ನೋದು ತಿಳಿದು ಬಂದಿರೋ ಅಂತ ಮಾಹಿತಿ ಮಾಲ್ತೇಶ್. ಆದಷ್ಟು ಬೇಗ ಈ ಒಂದು ಕಪ್ಪತ್ತಗುಡ್ಡ ಅರಣ್ಯ ಏನಿದೆ ಸಂರಕ್ಷಣಾ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕಾಗಿರೋದು ಸರ್ಕಾರದ ಒಂದು ಹೆಗಲಿಗೆ ಇರೋ ಅಂತದ್ದು. ಆದ್ರೆ ಬಜೆಟ್ ಪೂರ್ವಭಾವಿ ಸಭೆಗೆ ಸಿಎಂ ಹೋಗ್ಬೇಕಾಗಿದ್ದರಿಂದ ಜನಾಭಿಪ್ರಾಯಕ್ಕೆ ಈಗ ಸದ್ಯಕ್ಕೆ ಬಿಡೋಣ ಅನ್ನೋ ಒಂದು ಮಾತುಗಳು ಕೂಡ ಸಭೆಯಲ್ಲಿ ತಿಳಿದು ಬಂದಿರುವಂತದ್ದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಮಧುಸೂದನ್.